ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡ ಆಗತ್ತಾ ಅಂತ ನಿಶ್ಚಿತವಾಗಿ ಆಗೋ ಸಾಧ್ಯತೆ ಇದೆ. ರಾಜೀನಾಮೆಯನ್ನ ಪಡ್ಕೊಳ್ಳುವಂತಹ ಅತಿ ದೊಡ್ಡ ಒತ್ತಡ ಇದೆ. ಬಿಜೆಪಿ ನಾಯಕರ ತುರ್ತು ಸಭೆ ಅಮಿತ್ ಶಾ ಅವರ ನಿವಾಸದಲ್ಲಿ ಆಗ್ತಿರೋದ್ರ ಮಾಹಿತಿ ಸಿಕ್ಕಿದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಅವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಧಾನಿ ಕಾರ್ಯಾಲಯದ ಸಚಿವ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನೀಟ್ ಹೋರಾಟ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಬಗ್ಗೆ ಬಹುತೇಕ ಇಲ್ಲಿ ಚರ್ಚೆ ಆಗುತ್ತೆ. ನಿನ್ನೆ ಕೂಡ 3:30-4 ಗಂಟೆ ಅಷ್ಟು ಅಮಿತ್ ಶಾ ಮತ್ತು ಧರ್ಮೇಂದ್ರ ಪ್ರಧಾನ್ ನಡುವೆ ಮೀಟಿಂಗ್ ಆಗಿತ್ತು. ಆದರೆ ಔಟ್ಕಮ್ ಏನೂ ಇರಲಿಲ್ಲ. ರಾಜೀನಾಮೆ ವಿಚಾರವನ್ನ ಯಾವಾಗ ನೀಟ್ ಅಕ್ರಮದ ವಿಚಾರ ಆಚೆ ಬಂತು ಆವಾಗ್ಲಿಂದ ರಾಜೀನಾಮೆಯನ್ನ ಕೇಳ್ತಾನೆ ಇತ್ತು ವಿಪಕ್ಷಗಳು. ಧ್ವನಿ ದೊಡ್ಡದಾಗಿರ್ಲಿಲ್ಲ. ಈಗ ವಿರೋಧಗಳು ಜಾಸ್ತಿ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಿಂದ ಹಿಡಿದು ರಸ್ತೆಯಲ್ಲೂ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಸೊ ಡ್ಯಾಮೇಜ್ ಕಂಟ್ರೋಲ್ಗೆ ತುರ್ತಾಗಿ ಬಿಜೆಪಿ ಆಲೋಚನೆ ಮಾಡ್ತಾ ಇದೆ. ಯಾಕೆ ಇಷ್ಟು ಆಲೋಚನೆ ಮಾಡ್ತಿದೆ ಬಿಜೆಪಿ ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರದಲ್ಲಿ ಅಂತ ಹೇಳಿದ್ರೆ 2 ವಿಚಾರ. ಒಂದು, ಪ್ರತಿಭಟನೆಗೆ ಈ ಬಾರಿ ಮಾಡಿದ್ರೆ ನಾಳೆ ಇನ್ಯಾರ ಮೇಲಾದ್ರೂ ಆರೋಪ ಬಂದ್ರೆ ಅವ್ರನ್ನೂ ಕೂಡ ಹೀಗೆ ರಾಜೀನಾಮೆ ತೆಗೆದುಕೊಳ್ಬೇಕಾಗುತ್ತಲ್ಲ ಅನ್ನುವಂತಹ ಒಂದು ಜಿಜ್ಞಾಸೆ. ಎರಡನೇದು, ಧರ್ಮೇಂದ್ರ ಪ್ರಧಾನ್ ಬಿಜೆಪಿಯ ಪಾಲಿಗೆ ಒಳ್ಳೆಯ ಸಂಘಟಕ, ಕ್ಯಾಪಬಲ್ ಲೀಡರ್. ಆ ಲೀಡರ್ ಅನ್ನ ಕಳಿಸ್ಬಿಟ್ರೆ ಹೇಗೆ, ಆಪತ್ತಲ್ವಾ ಇದು ಅನ್ನೋ ಆಲೋಚನೆ ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ. ಹೀಗಾಗಿ ಇಕ್ಕಟ್ಟಿಗೆ ಸಿಲುಕಿರುವಂತಹ NDA ಧರ್ಮೇಂದ್ರ ಪ್ರಧಾನ್ರನ್ನ ವಜಾ ಮಾಡುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಗಲಾಟೆಗಳಾಗಿರ್ಲಿಲ್ಲ ಆದ್ರೆ ನೆಕ್ಸ್ಟ್ ಸಂಪುಟ ಪುನರ್ರಚನೆ ಟೈಮ್ನಲ್ಲಿ ಇವ್ರನ್ನ ಕೈ ಬಿಡೋ ಆಲೋಚನೆ ಇತ್ತು ಅನ್ನೋದು ಕೂಡ ದೆಹಲಿ ಮೂಲಗಳು ಹೇಳ್ತಾವೆ. ಧರ್ಮೇಂದ್ರ ಪ್ರಧಾನ್ರನ್ನ ತೆಗೆದು ರೀಶಫಲ್ ಮಾಡೋ ಟೈಮ್ನಲ್ಲಿ ಇವ್ರಿಗೆ ಬೇರೆ ಮಿನಿಸ್ಟ್ರಿ ಕೊಡ್ಬೇಕನ್ನೋ ಆಲೋಚನೆ ಇತ್ತಂತೆ. ಬಟ್ ಯಾವಾಗ ಈ ಗಲಾಟೆ ಎಲ್ಲ ಜಾಸ್ತಿ ಆಯ್ತು, ಒತ್ತಡಕ್ಕೆ ಮಾಡ್ದಂಗೆ ಆಗ್ಬಿಡುತ್ತಲ್ಲ, ನಾವು ಸೋತಂಗೆ ಆಗ್ಬಿಡುತ್ತಲ್ಲ ಅನ್ನೋ ಪ್ರತಿಷ್ಠೆ ಅಡ್ಡ ಬರ್ತಿದೆ. ಬಟ್ ಏನ್ ಮಾಡಿದ್ರು ನಡೆಯಲ್ಲ ಅನ್ನೋದನ್ನ ದೇಶದ ಯೂತ್ಸ್ ತೋರಿಸ್ತಾ ಇದ್ದಾರೆ. ಯಾರೇ ಹೇಳ್ಬೋದು ಉದ್ದೇಶ, ಆಂಟಿ ನ್ಯಾಷನಲ್ಸು, ಇದು ಹೇಳಿದ್ರು ಏನೇ ಹೇಳ್ಬೋದು, ಬಟ್ ಅಸಹನೆ ಅಂತೂ ಇದೆ. ಅಸಹನೆಯನ್ನ ಅಡ್ರೆಸ್ ಮಾಡಬೇಕು.